ಗ್ರಹಣ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗ, ದೇಹಕ್ಕ, ಪ್ರಪಂಚಕ್ಕ ಈ ಪ್ರಶ್ನೆ ಹಾಕ್ಕೋಬೇಕು. ಗ್ರಹಣ ನಮ್ಮ ಮನಸ್ಸಿಗ, ನಮ್ಮ ದೇಹಕ್ಕ, ಪ್ರಪಂಚಕ್ಕ, ಪ್ರಕೃತಿಗೆ ನಡೀತಕ್ಕಂಥ ಗ್ರಹಣನ ಮನುಷ್ಯನ ಮೇಲೆ ತಂದು ಯಾಕೆ ಹಾಕಬೇಕು, ಯಾಕೆ ಹಾಕಬಾರ್ದು? ಎರಡೂ ಇದೆ ಇಲ್ಲಿ. ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಸತ್ಯವೇ ಆಗಿರುತ್ತೆ, ಸತ್ಯ ಹೇಳ್ತಿರೋ ಸತ್ಯ. ಆದರೆ ಒಬ್ಬ ಮನುಷ್ಯನ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತಕ್ಕಂತಹ ವಿಚಾರ ನಾವು ತುಂಬ ದೂರದಲ್ಲಿದ್ದೀವಿ. ಅದನ್ನು ಹೇಳೋಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ, ಸತ್ಯ ಹೌದಾ? ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ, ಗೊತ್ತು. ಚಂದ್ರನ ಕೆಲಸ ಏನು? ನಮ್ಮ ಮನೆಯ ಸುತ್ತ ಚಂದ್ರ ಸುತ್ತಾನೆ, ಅಂದರೆ ಭೂಮಿ ಸುತ್ತ ಚಂದ್ರ ಸುತ್ತಾನೆ. ಇದು ಗೊತ್ತಿರೋ ವಿಷಯ. ಈಗ ನಮ್ಮ ಭೂಮಿ ಸುತ್ತ ಚಂದ್ರ, ಅಂದರೆ ನಮ್ಮ ಸೈಟು ಮನೆ ಕಟ್ಟಿರ್ತಕ್ಕಂಥ ಏನಿರುತ್ತೆ ಭೂಮಿ, ಅದ್ರ ಸುತ್ತ ಚಂದ್ರ ಸುತ್ತಕ್ಕೆ ಜಾಗ ಇದ್ದರೆ ಎಷ್ಟು ಮನೆಗಳಲ್ಲಿ ಜಾಗ ಇದೆ? ಮನೆ ಸುತ್ತ ಜಾಗ ಇದ್ದರೆ ಚಂದ್ರ ಸುತ್ತಾನಪ್ಪ. ಎಷ್ಟು ಮನೆಗಳಿಗೆ ಚಂದ್ರನಿಗೆ ಜಾಗ ಕೊಟ್ಟಿದ್ದೀವಿ? ಈ ಪ್ರಶ್ನೆ ಹಾಕೋಬೇಕಲ್ಲ. ಒತ್ತು ಮನೆಗಳಿಗೆ ಚಂದ್ರ ಎಲ್ಲಿ? ಮನೆ ಮೇಲೆ ಮನೆ ಕಟ್ಟಿರೋರಿಗೆ ಚಂದ್ರ ಎಲ್ಲಿ? ಏನಮ್ಮ? ಇಷ್ಟು ಪ್ರಜ್ಞೆ ಇಲ್ಲದೆ ಸುಮ್ಮನೆ ಕುಂತ್ಕೊಂಡು ಏನೋ ಬೊಂಬಡಿ ಹೊಡೆದು ಹೇಳಿದ್ರೆ ಏನು ಅರ್ಥ ಇದೆ ಇದರಲ್ಲಿ? ಜಂಟಿ ಮನೆ ರೀ, ಜಂಟಿ ಮನೆಗೆ ಹೆಂಗೆ ಕೊಡ್ತೀರಾ ಚಂದ್ರನ ರಿಸಲ್ಟ್? ಹೆಂಗೆ ಹೇಳ್ತೀರಾ ನೀವು? ಕೆಂಪು ಕಾಣಿಸುತ್ತೆ, ಹಸಿರು ಕಾಣಿಸುತ್ತೆ, ನೀಲಿ ಕಾಣಿಸುತ್ತೆ, ಬಿಡ್ರಿ ಹೆಂಗೋ ಕಾಣಿಸ್ಲಿ. ಆದರೆ ಸತ್ಯವಾದ ವಿಚಾರ ಏನು? ಇದನ್ನು ಎಷ್ಟು ಮಟ್ಟಿಗೆ ತಗೋಬೇಕು ಜನ? ಎಲ್ಲರಿಗೂ ಒಂದೇ, ಅಪಾರ್ಟ್ಮೆಂಟ್ ಇರೋರಿಗೂ ಒಂದೇ ಶಾಸ್ತ್ರ, ಶೆಡ್ಡಲ್ಲಿರೋರಿಗೂ ಒಂದೇ ಶಾಸ್ತ್ರ. ಇದನ್ನು ನಾವು ತಿಳ್ಕೋಬೇಕಾ ಬೇಡವಾ ಅಂತ ಜನಗಳು ತೀರ್ಮಾನ ಮಾಡ್ಕೋಬೇಕಾಗತ್ತೆ.